ಜಾನಿ ಏನಾಯ್ತು ನಿಮ್ಗೆ ಅಂತ ಕೇಳಿದ್ದಕ್ಕೆ ನನ್ನ ಅಕ್ಕ ಅಂತ ಕರೆದಿದ್ದು ಅಲ್ದೆ ನನ್ನ ಜಾನಿ ಎಲ್ಲ ನಟರಾಜ ಪಾಂಡವಪುರದ ರುಕ್ಮಿಣಿ ಫ್ರೆಂಡ್ ಅಂತ ಹೇಳಿದ್ರು. ಮಧುರ್ ಅವ್ರೆ ನೀವ್ ಹೇಳ್ತಾರ ದಿಟ್ವಾ ನನ್ನ ಟೆಸ್ಟ್ ಫ್ರೆಂಡ್ ನಟರಾಜನ ಆತ್ಮ ಜಾನಿ ಅವ್ರ ಮೈ ಮೇಲೆ ಬಂದಿದ್ದ. ತಟ್ಟು ಕೊಡುತ್ತದೆ. ಅದು ಟೆಸ್ಟ್ ಫ್ರೆಂಡ್ ಅಲ್ಲ, ಬೆಸ್ಟ್ ಫ್ರೆಂಡು. ಹಿಡಿದ್ರಿ ಜಾಡ. ನಾನು ಈಗ್ಲೇ ಅವನ್ನ ನೋಡ್ಬೇಕು, ಅವನ ಜೊತೆಗೆ ಮಾತಾಡ್ಬೇಕು. ನಟರಾಜ ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗರು ನಾವಮ್ಮ. ರುಕು ಹೆಂಗಿದ್ದಿ? ನಟರಾಜ ನನ್ನ ಕಣ್ಣ ನಾನೇ ನಂಬಕ್ಕಾಯ್ತಾ ಇಲ್ಲ. 15 ವರ್ಷದಿಂದ ಇದೇ ದಿನ ನೀನ್ ನನ್ನಿಂದ ದೂರ ಆಗಿದ್ದು. ನನ್ನ ಬಿಟ್ಟು ಯಾಕೆ ಹೋದ್ಯೋ? ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಿಲ್ಲ ರುಕು, ನಿನ್ ಜೊತೆಗೆ ಇವನೇ. ನನ್ ಜೊತೆಗೆ ಎಲ್ಲಿದ್ಯಾ ನೀನು? ಜಾನಿ ಅವ್ರ ದೇಹದೊಳಗ್ ತಾನೇ ಇರೋದು. ನಾನು ಏನ್ ಮಾಡೋಣ ರುಕು, ಇಷ್ಟು ವರ್ಷ ನಿನ್ನ ಹುಡುಕ್ತಿರೋ ಜಾಗನೇ ಇಲ್ಲ. ಈಗ ನಂಗೆ ಸಹಾಯ ಮಾಡಕ್ಕೆ ಒಂದು ಒಳ್ಳೆ ಹುಡುಗ ಸಿಕ್ಕವನೆ, ಅದಕ್ಕೆ ಅವ್ನ ಮೈಯಲ್ಲಿ ಸೇರ್ಕೊಂಡ್ಬಿಟ್ಟಿವ್ನಿ. ಅಯ್ಯೋ ನನ್ನ ನಟರಾಜ. ಬಾರು ಒಂದ್ ನಿಮಿಷ ಇರು. ಅಣ್ಣಪ್ಪನವ್ರಿ ಯಾನು ಗೊತ್ತಿಲ್ದಿರೋ ಹಳ್ಳಿ ಹೆಣ್ಣಿಗೆ ಯಾನೇನೋ ಯಾಮರಿಸ್ತಾ ಇದಾರ್ಯಾ? ಬಾಬು ನೀವ್ ಯಾನೇನೋ ಮಾತಾಡ್ಬೇಡಿ, ನೀವು ಸುಮ್ಕಿರಿ. ಈಗ ಇವರು ಜಾನಿ ಅವ್ರಲ್ಲ, ನನ್ನ ನಟರಾಜನ ಆತ್ಮ ಇವ್ರ ದೇಹದೊಳಗದೆ. ರುಕೋ, ಯಾರು ಇವನು ಹಳ್ಳಿ ಗಮರ? ಇವ್ರ ಹಳ್ಳಿ ಗಮರ ಅಲ್ಲ, ನಮ್ ಬಾವ. ಓ ಅಣ್ಣಪ್ಪನವ್ರಿ, ನೀವು ನಟರಾಜನಾರು ಆಗಿರಿ ಯಾನಾರು ಆಗಿರಿ, ನನ್ನನ್ನ ಗಮಾರ ಅಂದ್ರೆ ನಾನು ಸುಮ್ಮನೆ ಇರಲ್ಲ ಅಂತೀನಿ. ಒಂದ್ಸಲ ಅಲ್ಲ 100 ಸಲ ಅಂತೀನಿ. ನೀನು ಗಮಾರ, ನೀಚ, ಕಚಡ, ಕಂಜೂಸು. ಏನೀಗ ಬಾರು ಅಣ್ಣಪ್ಪನವ್ರು ಕಂಟ್ರೋಲ್ ಮೀರಿದ್ರೆ ನಾನು ಕಂಟ್ರೋಲ್ ಮೀರ್ಬೇಕಾಗ್ತದೆ. ಹುಷಾರಾಗಿರ ಕೇಳು. ನಾನು ಮಾತಾಡೋದು ಹಿಂಗೆಯ, ಏನ್ ಮಾಡಿಯೇ? ಏನ್ ಮಾಡ್ತಾ ಇದೀರಿ? ಬಾವು ಸತ್ತೋಗಿರೋರ್ನ ಎಷ್ಟ್ ಕಿತ್ತ ಅಂತ ಸಾಯಿಸಿರಿ. ನಿಮ್ಗೇನ್ ವಸಿನ ಬುದ್ಧಿ ಇಲ್ವಾ? ರುಕೋ, ನೀನೇನು ಹೆದರ್ಕೋಬೇಡ, ನಾನು ಇವನ್ನ ಸುಮ್ಮನೆ ಬಿಡಕ್ಕಿಲ್ಲ. ಅಯ್ಯೋ ಪೊಟನ್ನ. ಬರೋರೇ ಗೌಡ್ರೆ, ನೀವು ನಮ್ಮನೇಲಿ ಏನ್ ಮಾಡ್ತಿದ್ದೀರಾ? ಬೇಡ ಪೆಟ್ಟು ಬಿಡ್ತೀನಿ. ಇದು ನಿಮ್ಮ ಮಟ್ಟೆ ಅಲ್ಲ, ನಮ್ಮ ಮಟ್ಟೆ. ಬಾವು ಎಂತ ಕೆಲಸ ಮಾಡ್ಬಿಟ್ರಿ ನೀವು? ಮಾಡಿದ ಕೆಲಸದಿಂದ ಜಾನಿ ಅವ್ರ ಮೈ ಮ್ಯಾಗ ಬಂದಿದ್ ನಟರಾಜ ಹೊಂಟೋಗ್ಬಿಟ್ಟ. ಅವ್ರೆ ಏನು ಹೇಳ್ತಿದ್ದೀರಾ? ನನ್ನ ಮೈಯಿಂದ ಯಾರು ಹೋದ್ರು? ಅಣ್ಣಪ್ಪನವ್ರಿ ಎಲ್ಲ ವಿಷಯನೂ ಆಮೇಲೆ ಹೇಳ್ತೀನಿ. ನಿಮ್ಮ ಮಟ್ಟಿಗೆ ಹೋಗಿ. ಹೋಗ್ಲಿಲ್ಲ ಅಂದ್ರೆ ನಾನೇ ಹೊಂಟೋಯ್ತೀನಿ. ನಿನಗದೆ ನಡ ನಡ ಸಿಗುದು. ಚೊನಿ ಬಂದ್ರ? ನಂಗೆಲ್ಲ ವಿಷಯ ಗೊತ್ತಾಯ್ತು. ಫೋನಲ್ಲೆಲ್ಲ ವಿಷಯನೂ ಕೇಳಿಸ್ಕೊಂಡೆ. ಈಗ ಅದೆಲ್ಲ ಬಿಟ್ಟಾಕಿ. ತುಂಬ ಲೇಟ್ ಆಗಿದೆ, ಬನ್ನಿ ಹೋಗಿ ಮಲ್ಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ನೀವು ಬಟ್ಟೆ ಬೇರೆ ಹೋಗ್ಬೇಕು. ನಾನು ಬಟ್ಟೆ ಹೋಗಿಬೇಕಾ? ಯಾಕೆ ಹೋಗಿಬೇಕು? ಇನ್ನೊಂದ್ಸಲ ನನ್ನ ಬಟ್ಟೆ ಹೋಗಿ ಪಾತ್ರೆ ತೊಳೆ ಅಂದ್ರೆ ನಿನ್ನೆ ಬಟ್ಟೆ ತರ ಹೋಗಿದ್ಬಿಡ್ತೀನಿ. ಜಾನಿ ಸಖತ್ತಾಗಿ ವರ್ಕೌಟ್ ಆಗ್ತಿದೆ. ಕೀಪ್ ಇಟ್ ಅಪ್. ಹಲೋ, ಯಾರ? ಬ್ಯಾಂಕ್ ಮ್ಯಾನೇಜರಾ? ಎಂತ ಸಾಲ ಕೊಡ್ತೀರ? ಬೇಡ ಮರ್ರೆ, ನಿಮ್ಮ ಹತ್ರ ಸಾಲ ತಗೊಂಡು ದೇಶ ಬಿಟ್ಟು ಹಾಪ್ಕ ನಂಗೆ ಇಷ್ಟ ಇಲ್ಲ. ಬೇಕಾದ್ರೆ ನೀವೇ ನಮ್ಮ ಮನೆಗೆ ಬನ್ನಿ, ನಾನೇ ನಿಮ್ಗೆ ಸಾಲ ಕೊಡ್ತೆ. ಹಲೋ ಹಲೋ, ಕೇಂತಿಲ್ಲ ತಿಮ್ಮವ, ನಂಗೆ ಆಟ ನಾ ಬಿಡ್ತನ. ಆಯ್ಕೊಟ್ರೆ ಎಂತ ಸಮಾಚಾರ? ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ಸಮಾಚಾರ ಹೇಳ್ಬೇಕಾದವ್ರು ನೀವು. ಹೌದಲ್ಲ, ನಿಮಗೆ ಆ ನಟರಾಜನ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ದಿತ್ತು. ಭದ್ರಂಗಿ ಇನ್ಸ್ಪೆಕ್ಟ್ರೆ, ಏನಾದ್ರೂ ಗೊತ್ತಾಯ್ತಾ? ನೀವು ಹೇಳ್ದಂಗೆ ಆ ನಟರಾಜನ್ ಬಗ್ಗೆ ಪಾಂಡವಪುರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಚಾರಿಸಿದೆ. 15 ವರ್ಷದ ಹಿಂದೆ ಅವ ನದಿಯಲ್ಲಿ ಕೊಚ್ಕೊಂಡು ಅದು ಕನ್ಫರ್ಮ್ ಆಯ್ತು. ಅಂದ್ರೆ ಈಗ ನಡೀತಾ ಇರೋದೆಲ್ಲ ದಿಟ ಅಂದಂಗೆ ಆಯ್ತು. ಭದ್ರಂಗಿ ಇನ್ಸ್ಪೆಕ್ಟ್ರೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಗೆ ಕೆಲಸ ಮುಗೀತು, ನೀವು ಹೊರಡ್ಬೋದು. ಗೌಡ್ರೆ ನಿತ್ಕಣಿ ಮರ್ರೆ. ನಿಮ್ಮ ಈ ಚೋರಚರಣ ದಾಸ ನಾಟಕ ಎಲ್ಲ ನನ್ನ ಹತ್ರ ನಡುದಿಲ್ಲ. ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ಯಾರು ಹೇಳ್ತಾ ಇದ್ದಾರೆ? ನೀವು ನನ್ನನ್ನು ಎಷ್ಟು ವರ್ಷದಿಂದ ಕಾಣ್ತಿದ್ರಿ ಮರ್ರೆ? ಒಂದು 5 ವರ್ಷ. 5 ವರ್ಷದಲ್ಲ ನೀವು ನನ್ನನ್ನು ಇಷ್ಟೇ ಅರ್ಥ ಮಾಡ್ಕೊಂಡದ್ದು. 15 ವರ್ಷದ ಹಿಂದಿನ ಕೇಸ್ ಬಗ್ಗೆ 15 ನಿಮಿಷದಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದೆ. ಬರೀ ಥ್ಯಾಂಕ್ಸ್ ಹೇಳ್ರ ಅತ್ತ. ಗೊತ್ತಾಯ್ತು ಬಿಡಿ.
ತಗೊಳ್ಳಿ. ಇದೆಂತ ಮರ್ರೆ ಬರೀ 100 ರೂಪಾಯಿ? 15 ವರ್ಷದ ಹಿಂದಿನ ಕೇಸ್, ವರ್ಷಕ್ಕೆ 100 ರೂಪಾಯಿ ಅಂದ್ರು 1500 ರೂಪಾಯಿ ಆಗ್ತದೆ. ಬಜರಂಗ್ ಇನ್ಸ್ಪೆಕ್ಟ್ರೆ, ನನ್ನ ತವಿರೋದು ಇಷ್ಟೇ, ಇಟ್ಕೊಂಡು ಒಂಟು ಬಿಡಿ. ಅಡ್ಡಿಲ್ಲ. ಅದು 100 ರೂಪಾಯಿನಾರು ಕೊಟ್ಟೋಗಿ. ಸ್ಮಶಾನಕ್ಕೆ ಹೋದ ಹಣ ನನ್ನ ಕೈಗೆ ಬಂದ ಹಣ ಯಾವುದು ವಾಪಸ್ ಬರ್ತಿಲ್ಲ. नायक नहीं खलनायक हूँ मैं. ನಾನು ಗೌಡ ಅಲ್ಲ, ನಟರಾಜ. ನಟರಾಜ ಆದ್ರೆ ಇಲ್ಲಿಗೆ ಯಾಕ್ರಿ ಬಂದಿದ್ದೀರಾ? ನಿಮ್ಮ ಫ್ರೆಂಡ್ ಹತ್ರ ಹೋಗ್ರಿ. ನಾನು ನನ್ನ ಫ್ರೆಂಡ್ ಹತ್ರ ಹೋಗಕ್ಕೆ ಬಂದಿಲ್ಲ. ಫ್ರೆಂಡ್ ನೋಡಕ್ ಬಂದಿಲ್ಲ ಅಂದ್ರೆ ಏನ್ ಚಪಾತಿ ಹಿಟ್ಟು ಕಲ್ಸಕ್ ಬಂದ್ರಾ? ಕರೆಕ್ಟಾಗಿ ಹೇಳಿದೆ. ನಾನು ಚಪಾತಿ ಹಿಟ್ಟು ಕಲಸಿ ತೊಟ್ಟಕ್ಕೆ ಬಂದಿದ್ದೀನಿ. ನೀವೀಗ ಜಾಲಿನ ಬಿಡ್ಲಿಲ್ಲ ಅಂದ್ರೆ ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ನಾನು ಗೌಡ ಅಲ್ಲ, ನಟರಾಜ. ನಾನು ನಿಜವಾಗ್ಲೂ ಪೊಲೀಸಿಗೆ ಫೋನ್ ಮಾಡ್ತೀನಿ. ಶೋನಿ, ಏನು ಆಗಿಲ್ಲ ತಾನೆ? ಗೊತ್ತಾಗ್ತಿಲ್ಲಮ್ಮ, ಬೆಳಗ್ಗೆ ಗೊತ್ತಾಗ್ಬೋದು. ಅದ್ಯಾವುದೋ ನಟರಾಜನ ಹೆಸರು ಹೇಳ್ಕೊಂಡು ನನಗೆ ಅಪ್ಪಾಟಿ ಕಾಟ ಕೊಟ್ಬಿಟ್ಟ. ಈಗ ನಾ ಕೊಡ ಕಾಟಕ್ಕೆ ಅವ ಇನ್ನು ಮುಂದೆ ನಟರಾಜ ಅನ್ನೋ ಹೆಸರನ್ನ ಎತ್ತಬಾರ್ದು, ಹಂಗೆ ಮಾಡ್ತೀನಿ. ರುಕ್ಕೋ 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 ರುಕ್ಕೋ. ಬಾಬು ಯಾಕೆ ಹಿಂಗೆ ಹರ್ಚ್ಕೊಂಡಿರಿ? ಯಾನ ಹೋಗು ರುಕ್ಕೋ. ಅದಕ್ಕೆ ನನ್ನ ಯಾವಾಗ ನೋಡ್ರು ಬಾವ ಬಾವ ಅಂದೆ. ನಾನು ಬಾವ ಅಲ್ಲ, ನಿನ್ನ ಪ್ರೀತಿಯ ನಟರಾಜ. ನಟರಾಜ, ನೀ ಪುನಃ ಬಂದ? ಒಳ್ಳೇದಾಯ್ತು ಕಂಬುಡು. ಹೆಂಗಿದ್ದಿ? ಮಸಾಂಡಲ್ಲಿ ಮಲಗಿ ಮಲಗಿ ಬೇಜಾರಾಯ್ತು, ಅದಕ್ಕೆ ಎದ್ದು ಬಂದ್ಬಿಟ್ಟು. ನಿನ್ ಕಷ್ಟ ನಂಗೆ ಅರ್ಥ ಆಯ್ತದೆ ಕಂಬುಡು. ಏನ ತಿಂತ್ಯಾ? ನಾನು ಬತ್ತ ಸ್ನ್ಯಾಕ್ಸ್ ತಗೊಂಬಂದಿದ್ದಿ, ಅದೆಲ್ಲ ಬಿದ್ದೋಯ್ತು. ಈಗ ನನಗೆ ಸಾನೇ ಬೇಜಾರಾಯ್ತು. ಅದೇ ಒಂದು ಕುಣ್ತಾಕು. ನಾನು ನಿನ್ ಮುಂದೆ ಕುಂಟ ಹಾಕ್ಬೇಕಾ? ಆಗಕ್ಕಿಲ್ಲ ಆಗಕ್ಕಿಲ್ಲ. ಹೋಗು ರುಕ್ಕು. ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಪಸಂದ ಕುಂಟ ಆಗ್ತಿದ್ದ. ನಾನು ಅದನ್ನ ನೋಡ್ಬಿಟ್ಟು ಸಾನೇ ಖುಷಿ ಪಡ್ತಾ ಇದ್ದಿ. ಈಗ ನೋಡಿದ್ರೆ ಆಗಲ್ಲ ಅಂದಯ. ನಟರಾಜ, ನಾವಿಬ್ರು ಹೋಗ ಚಿಕ್ಕ ಕೂಸುಗಳಾಗಿದ್ವಿ, ಅದಕ್ಕೆ ನಿನ್ ಮುಂದೆ ಕುಂಟ ಆಗ್ತಿದ್ದಿ. ಆದ್ರೆ ಈಗ ನಿನ್ ಮುಂದೆ ಕುಂಟ ಆಗಕ್ಕಾಗಕ್ಕಿಲ್ಲ. ನಂಗೆ ಸಾನೆ ನಾಚಿಕೆ ಆಯ್ತದೆ. ನನ್ನ ಮುಂದೆ ನಾಚ್ಕನ? ಆಯ್ತು ಬಿಡು, ನೀ ಕುಂಟ ಹಾಕ್ನಿಲ್ಲ ಅಂದ್ರೆ ನಂಗೆ ಸಾನೇ ಬೇಜಾರಾಯ್ತದ. ನಾವು ಆಯ್ತೀನಿ. ಬೇಡ ಬೇಡ, ನಿಂಗೆ ಮನ್ಸು ನೋಯ್ಸಕ್ ನಂಗೆ ಇಷ್ಟ ಇಲ್ಲ. ನಾನು ಕುಂಟ ಹಾಕ್ತೀನಿ. ಮತ್ತೆ ಕುಂಟ ಹಾಕು. ನೀ ಹಾಡಾಕು. ಇರು ಹಾಕ್ತೀನಿ. ಆಲೋಚನೆಯ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆಯ ಆಕರ್ಷಣೆ ಎಲ್ಲ ನೀನೇನೆ. ನಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವಿ ಸುಳ್ಳು ನನಗೆ ನಿನ್ನ ವಿನಃ, ಯಾರೋ ನನಗೆ ನೀನು. ಏಯ್ ಪಾರು, ಪಾರು ಏನ್ ಮಾಡ್ತಾ ಇದೆ? ನಟರಾಜ, ನೀ ಹೇಳ್ದೆಲ್ಲ ಕುಂಟ ಹಾಕು ಅಂತ ಕುಂಟ ಹಾಕ್ತಾ ಇದ್ದಿ. ಯಾಕಂದ್ರೆ ಬುಟ್ಟ ಅಂದ್ರೆ ಪಂಚಲಿಂಗೇಶ್ವರ ಬಸ್ ಹತ್ಕೊಂಡ್ ಪಾಂಡವಪುರಕ್ಕೆ ಹೋಗ್ಬಿಡ್ಬೇಕು. ನಾನು ನಟರಾಜನೂ ಅಲ್ಲ, ಉದಯರಂಗನೂ ಅಲ್ಲ, ನಿಮ್ ಭಾವ ಶ್ರೀರಾಮಚಂದ್ರ ಗೌಡ. ಬಾಬು, ನೀವ್ ಯಾವಾಗ ಬಂದ್ರಿ? ನೀನು ಕುಂಟ ಆಗ್ತಿದ್ದಲ್ಲವಾ, ಆಗ್ಲೇ ಬಂದಿ. ಯಾರ ಯಾನ ಹೇಳಿದ್ರು ಅಂತ ಕುಂಟ ಆಗ್ತಿಲ್ಲ. ನಿನಗೆ ನಾಚಿಕೆ ಆಗಲ್ವಾ? ಹೋಗಿ ಕೆಮ್ಮೆ ನೋಡ್ಕೋ. ರುಕೋ. ಏನ್ ಬಾಬು, ಎಲ್ಲಿಗೆ ಹೋಯ್ತಾ ಇದೆ? ನೀವೇ ಹೇಳಿದ್ರಲ್ಲ ಕ್ಯಾಮೆ ನೋಡ್ಕೊ ಹೋಗು ಅಂತ, ಅದಕ್ಕೆ ಹೋಯ್ತಾ ಇದ್ದಿ. ಹೋಗು ರುಕ್ಕು. ಯಾವಾಗ ನೋಡು ನೀನು ಭಾವ ಭಾವ ಅಂತಿದೆ. ನಾನು ನಿನ್ ಭಾವ ಅಲ್ಲ, ನಟರಾಜ. ನಟರಾಜ, ನೀನ್ ಮತ್ತೆ ಬಂದ? ನೀನು ಕುಂಟ ಆಗ್ತಿದೆ ಅಲ್ವಾ? ಇಲ್ಲಪ್ಪ, ನಮ್ ಬಾವ ಕುಂಟ ಹಾಕ್ಬೇಡ ಅಂತ ಹೇಳೋರೆ ನಾನು ಹಾಕಕ್ಕಿಲ್ಲ. ಅಂದ್ರೆ ನಿಮ್ ಬಾವನ್ಗೋಸ್ಕರ ನಿನ್ ಫ್ರೆಂಡ್ ಮನಸ್ಸನ್ನ ನೋಯಿಸಿಯಾ? ನೀನು ಈಗ ಕುಂಟ ಹಾಕ್ಲಿಲ್ಲ ಅಂದ್ರೆ ನಿಮ್ ಬಾವನ ಮೇಲೆ ಆಣೆ.
ಪ್ಯಾವ್ರೆ ನಮ್ಮ ಬಾವನ ಮೇಲೆ ಆಣೆ ಇಕ್ಬಿಟ್ಟ. ಸರಿ ಕುಂಟ ಹಾಕ್ತೀನಿ. ಮತ್ತೆ ಕುಟ್ಟಾಕು ಹಾಡಕು ಆಗ್ತೀನಿ ಇರು. ಇದ್ಯಾಕಪ್ಪ ಮಧುರ ಅವ್ರಿಗೆ ಫೋನ್ ಮಾಡಿಬಿಟ್ರು. ಪಾರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತದೆ? ಹೋಗಿ ಕ್ಯಾಮರಾ ನೋಡ್ಕೋಗೋ. ಎವಳಿ ಮಧುರ ಅವ್ರೆ, ಗೌಡ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಕೇರಳದಿಂದ ಡಾಕ್ಟರ್ನ ಕರೆಸ್ತಿದ್ದೀನಿ. ಅವ್ರು ಬಂದು ನಿಮಗೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು 15ರಿಂದ 20 ಇಂಜೆಕ್ಷನ್ಸ್ ಕೊಡ್ತಾರೆ. ಆಗ ನಿಮಗೆ ಹಿಡಿದಿರೋ ನಟರಾಜ ದೆವ್ವ ಬಿಟ್ಟು ಹೋಗುತ್ತೆ. ಅವ್ರು ಟ್ರೈನಲ್ಲಿ ಬರ್ತಿದ್ದಾರೆ ಗೌಡ್ರೆ, ಇನ್ನೇನು ಸ್ಟೇಷನ್ ತಲುಪಿರ್ಬೋದು. ಅವ್ರು ಬರ್ತಿದ್ದ ಹಾಗೆ ನಿಮಗೆ ಫೋನ್ ಮಾಡ್ತೀನಿ, ಕೂಡಲೇ ನಮ್ಮ ಮನೆಗೆ ಬಂದ್ಬಿಡಿ. ಓಕೆ ಬಾಯ್. ಹೇಳಕ್ ಬೇರೆ ಯಾರಿದ್ದಾರೆ? ಸುಮ್ಮನೆ ಹೋಗಿ ಅವಳನ್ನ ವಿಚಾರಿಸ್ಕೊಂಡು ಬನ್ನಿ. ಅಲ್ಲ ಮಧು, ನೀನು ಹೇಳ್ತಿರೋದು ಹೇಗಿದೆ ಅಂದ್ರೆ, ಗನ್ ಹಿಡ್ಕೊಂಡು ಬಾರ್ಡರ್ನಲ್ಲಿ ಯಾರನ್ನು ಶೂಟ್ ಮಾಡ್ಲಪ್ಪ ಅಂತ ಕಾಯ್ತಾರೋ ಸೈನಿಕನಿಗೆ ಸರ್ಕಾರನೇ ಶೂಟ್ ಮಾಡೋಕೆ ಪರ್ಮಿಷನ್ ಕೊಟ್ಟಂಗಿದೆ. ನಿಮ್ಮ ಮಾತು ನಂಗೆ ಅರ್ಥ ಆಗ್ಲಿಲ್ಲ. ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂದೆ. ಕುಶಲವೇ ಕ್ಷೇಮವೇ ಸೌಖ್ಯವೇ. ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಹಿಂಗೆ ಹೊಡೆದ್ರಿ ಮಮ್ಮಿ? ಜಾನಿ ಅವರೇ ಸೌರಿ. ಪಾರೋರೆ, ಅದು ಸೌರಿ ಅಲ್ಲ, ಸಾರಿ. ಹೇಳಿದ್ರಿ ಜಾಡ. ನಮ್ ಬಾವ ಅಂದ್ಕೊಂಡು ಹೊಡೆದ್ಬಿಟ್ಟಿ. ಏನ್ ಹೇಳ್ತಿದ್ದೀರಾ ಪಾರೋರೆ? ಬಾವ ಅನ್ಕೊಂಡು ಹೊಡೆದ್ಬಿಟ್ರು. ಹೊಡೆಯೋ ಅಂತ ತಪ್ಪ ಗೌಡ್ರೆ ಏನ್ ಮಾಡಿದ್ರು? ಜಾನಿ ಅವರೇ ಒತ್ತಾರೆ ನಮ್ ಬಾವ ನಾಯಿ ಕಚ್ದಂಗ್ ಕಚ್ಬಿಟ್ರು. ಪಾರೋರೆ, ಗೌಡ್ರದ್ದು ಇತ್ತೀಚೆಗೆ ತುಂಬಾ ಅತಿ ಆಗೋಯ್ತು. ನಮ್ಮನೆಗೆ ಬಂದು ಮಧು ಹತ್ರನೂ ಇದೇ ರೀತಿ ನಡ್ಕೊಂಡಿದ್ದಾರೆ. ವಿಷಯ ಗೊತ್ತಾದ ಕೂಡಲೇ ನಿಮ್ಗೆ ಏನಾಗಿದೆಯೋ ನೋಡ್ಕೊಂಡು ಹೋಗೋಣಂತ ಓಡೋಡ್ ಬಂದೆ. ಹ್ಞೂ ಜಾನಿ ಅವ್ರೆ, ನಮ್ ಬಾವಂಗ್ ಏನಾಗದೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ಚಂದಾಗಿ ಇರ್ತಾರೆ, ಇದ್ದಕ್ಕಿದ್ದಾಗ ನಾಯಿ ತರ ಆಡ್ತಾರೆ. ಪಾರೋರೆ, ನನಗೆ ಅನ್ಸುತ್ತೆ ಯಾವುದೋ ಬೀದಿ ನಾಯಿ ಬಂದು ತಿಂತಾ ಇರುತ್ತೆ, ಅದನ್ನ ಕಿತ್ಕೊಂಡು ತಿನ್ನೋಕೆ ಹೋಗಿರ್ತಾರೆ, ಅದು ವಾಪಸ್ ಕಚ್ಬಿಟ್ಟಿರುತ್ತೆ, ಅದಕ್ಕೆ ಈ ರೀತಿ ಆಡ್ತಿದ್ದಾರೆ. ಎಷ್ಟಾಗ್ಲಿ ಜೀಪಣ ಅಲ್ವಾ? ಜಾನಿ ಅವ್ರೆ, ಈಗಲೇ ನಾನು ಎದ್ರುಕೊಂಡವನಿ. ಪುನಃ ಯಾನೇನೋ ಹೇಳಿ ನಾನು ಇನ್ನೂ ಎದುರಿಸ್ಬೇಡಿ. ಪರೋರೆ, ನಾನಿರೋ ತನಕ ನೀವು ಎದ್ರುಕೋಬೇಡಿ. ಅಯ್ಯ, ನೀವೇನ್ ಯಾವಾಗ್ಲೂ ನನ್ನ ಕಾವಲು ಕಾಯ್ಕೊಂಡು ನನ್ನ ದಂಡೆಲಿ ಇರಕ್ಕಾದ್ದ? ನೀವು ಓನ್ನಿ, ಜೀವನ ಪೂರ್ತಿ ನಿಮ್ಮ ಜೊತೆ ಇದ್ಬಿಡ್ತೀನಿ. ನೀವು ಮಧುರವ್ರ ದಂಡೆಲಿರಿ, ನನ್ನ ನೋಡ್ಕೊಳಕ್ ನಮ್ಮ ಅತ್ತೆಯವ್ವ ಅವ್ರೆ. ಈ ದೊಣ್ಣೆನ ಯಾವಾಗ್ಲೂ ನಿನ್ ಜೊತೆಲೇ ಇಟ್ಕೊಂಡಿರು ಅಂತ ಆಡಿಯೋ ಕೊಟ್ಟಿದ್ದು ಅವರೇಯ. ಪರೋರೆ, ಅದು ಆಡಿಯೋ ಅಲ್ಲ, ಐಡಿಯಾ. ಹೇಳಿದ್ರಿ ಜಾಡ. ಇದೇ ಒಳ್ಳೆ ಅವಕಾಶ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಗೌಡ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಜೊತೆಗೆ ಪಾರೋರ್ ಜಾಡಿ ಹಿಡ್ಕೊಂಡ್ಬಿಡ್ಬೇಕು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಆಫ್ ಮೆಂಟ್ಲು ಯಾವ ಅಪಾರ್ಟ್ಮೆಂಟ್ಲು ಏನು ಅಲ್ಲಾಡ್ಸ್ಬೇಕಾದ್ರೆ ಬಂದು ಮತ್ತೇನು ಅಲ್ಲಾಡ್ಸೋದು? ರಾಕೆ, ಎಸ್ ಬಾಸ್. ಏನ್ ಮಾಡ್ತಿದ್ಯಾ? ನಿಮ್ಮ ಕಣ್ಣಿನಲ್ಲಿ ಎಂತ ಹೆಗ್ಗಣ ಕೂತಿದ್ಯಾ? ಕಾಣ್ತಾ ಇಲ್ವಾ? ಅಲ್ಲಾಡ್ಸ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ನೀನೇ ಒಂದು ಎಕ್ಸ್ಪೆರಿಮೆಂಟಲ್ ಪೀಸು. ನೀನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತೀಯಾ? ಭಯ್ಯ, ಇದರಲ್ಲಿ ಕಾಣ್ತಾ ಉಂಟಲ್ಲ ದ್ರವ, ಇದನ್ನ ಇಲಿಗಳಿಗೆ ಇಂಜೆಕ್ಟ್ ಮಾಡಿದರೆ ಅದು ಡೈನೋಸ್ಗಳ ನಮ್ಮನ್ನ ಬೆಳೆದು ಬಿಡ್ತದೆ. ಅದಕ್ಕೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವುದಾ ಬೇಡ ಅಂತೇಳಿ ಮಂಡೆ ಬೆಚ್ಚದಲ್ಲಿದ್ದೇನೆ. ಅದಕ್ಕೆ ಯಾಕೋ ತಲೆ ಕೆಡಿಸ್ಕೊತ್ಯಾ? ಕೊಡೋ, ನಿನ್ಗೆ ಇಂಜೆಕ್ಟ್ ಮಾಡ್ಬಿಡ್ತೀನಿ. ಹಲೋ ಜೆಂಟಲ್ ಮ್ಯಾನ್. ಹೇಳಪ್ಪ ಮೆಂಟ್ಲ್ ಮ್ಯಾನ್. ಐ ಲೈಕ್ ಇಟ್. ನಿಮಗೆ ಜ್ಞಾನದ ಬಗ್ಗೆ ಜ್ಞಾನ ಇದ್ದರೆ ಮಾತ್ರ ಮಾತಾಡಬೇಕು, ಇಲ್ಲ ತೆಪ್ಪಗೆ ಕೂರ್ಬೇಕು. ಐ ಲೈಕ್ ಇಟ್. ನನಗೆ ಜ್ಞಾನ ಇಲ್ಲ ಅಂತೇನೋ? ಮತ್ತೆ ಆಚೆ ಶುಂಠಿ ಜ್ಞಾನ ಇಲ್ಲದ ಪ್ರಶ್ನೆಗಳನ್ನು ಕೇಳಿದರೆ ಎಂತ ಅಂತ ಹೇಳ್ಬೇಕು? ಅಲ್ಲ, ಮನುಷ್ಯನ ದೇಹಕ್ಕೂ ಪ್ರಾಣಿಗಳ ದೇಹಕ್ಕೂ ವ್ಯತ್ಯಾಸ ಇದೆ ಅನ್ನೋದು ಸ್ವಯ ಕೂಡ ಇಲ್ವಾ ನಿಮಗೆ? ಆಯ್ತಪ್ಪ, ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲ. ಆ ವಿಷಯ ಬಿಡು. ನಿನಗೆ ನಾಯಿ ಡಾಕ್ಟರ್ ನಂಬರ್ ಇದ್ರೆ ಕೂಡ? ನಾಯಿಗಳ ಡಾಕ್ಟರ್ ನಂಬರ್ ಬೇಕಾದ್ರೆ ಹೋಗಿ ನಾಯಿ ಹತ್ರ ಕೇಳಬೇಕು, ನನ್ನ ಹತ್ರ ಎಂತ ಸಾವನ್ನ ಕೇಳೋದು? ಐ ಡೋಂಟ್ ಲೈಕ್ ಇಟ್. ನಾಯಿಗಳೇನು ಫೋನಲ್ಲಿ ಮಾತಾಡ್ತವೇನೋ? ಮಾತಾಡೋದಿಲ್ಲಲ್ಲ. ಹಾಗಾದರೆ ಈ ನಾಯಿಗಳಿಗೆ ಹುಷಾರಿಲ್ಲದಿದ್ರೆ ಅದು ಎಂತ ಮಾಡ್ತದಪ್ಪ? ಭಯ್ಯ, ನಾನೀಗಲೇ ಈ ಎಕ್ಸ್ಪೆರಿಮೆಂಟ್ ಅನ್ನ ನಿಲ್ಲಿಸಿ ನಾಯಿಗಳು ಫೋನಲ್ಲಿ ಮಾತಾಡುವಂತ ಹೊಸ ಫಾರ್ಮುಲಾವನ್ನು ಕಂಡುಹಿಡಿತೇನೆ. ಏನ್ರಪ್ಪ, ಏನ್ರೋ ಕಟ್ಟೆ ಮೇಲೆ ಕೂತ್ಕೊಂಡು ಏನೋ ಕಿತ್ತಾಕ್ತಾ ಇದ್ದಾರಿ? ಕಲ್ಟಿವೇಟ್ರು ಅಣ್ಣಪ್ಪನವ್ರನ್ನ ಬೇರೆ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟಿದೆ.
ಒಂದು ಕಪ್ಪಿ ಜೊತೆಗೆ ಇನ್ನೊಂದು ಕಪ್ಪಿ ತಾನೇ ಇರಬೇಕು. ಹಂಗೆ ಒಂದು 4 ಜೊತೆಗೆ ಇನ್ನೊಂದು 4 ಸೇರ್ಕೊಂಡ್ಬಿಟ್ಟದೆ. ರಾಕಿ ಹುಷಾರು ಕಣೋ, ಗೌಡ್ರು ಅವಾಗ ನಾಯಿ ತರ ಆಡ್ತಾರಂತೆ. ನಮಗೂ ಕಚ್ಬಿಟ್ರೆ ಕಷ್ಟ. ಬೆಳಗ್ಗೆ ತಾನೇ ಪಾರವರು ಕಚ್ಬಿಟ್ಟು ಬಂದಿದ್ದಾರೆ. ಹೌದಾ? ಐ ಲೈಕ್ ಇಟ್. ಏನೋ ಕುಸು ಅಂತ ಇದಾರೆ. ಏನಿಲ್ಲ, ನಿಮ್ಮ ವಿಷಯ ನಮ್ಮ ಮಾತು. ನನ್ನ ವಿಷಯ ಆದ್ರೆ ಕಿವಿಲಿ ಯಾಕೆ ಮಾತಾಡ್ಕೊಂಡ್ರಿ? ಎದುರಿಗೆ ನಿಂತೀನಿ ತಾನೆ, ಜೋರಾಗಿ ಹೇಳಿ. ಓ ನೋಡಿದ್ದೇನೋ ರಾಕಿ, ಈಗ್ಲಾದ್ರೂ ನಾನು ಹೇಳಿದ್ ನಿಜ ಅಂತ ಗೊತ್ತಾಯ್ತಾ? ರಿಂಗ್ ಮಾಸ್ಟ್ರೆ, ಎಂತದಕ್ಕೆ ನೀವು ನಾಯಿ ಹೆಣ್ಣು ಮನೆ ಕೂಗುದು? ಅಯ್ಯ ನೀ ಒಡ್ಡದ್ನೆ ಆಕಳ್ಕ ಬಂತು ಅಂತ ಆಕಳಿಸ್ರೆ ನಾಯಿ ಬುಗಳದಂಗೆ ಬುಗಳಿರಿ ಅಂದಯ್ಯ. ಅದು ಸಿಲೆಟ್ ಅಲ್ಲ, ವಾಲೆಟ್. ಹಿಡಿದ್ರಿ ಜಾಡ? ಬರೀ ಜಾಡಲ್ಲ, ನಿನ್ ಜಾತ್ಕನೇ ಹಿಡ್ದಿದ್ದೀನಿ. ನೀನ್ ಇಂತ ಕಳ್ಳಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮಧುರವ್ರೆ, ನಾಲ್ಗೆ ನೋಸಿ ಬಿಗಿಡ್ದು ಮಾತಾಡಿ. ಯಾರನ್ನ ಕಳ್ಳಿ ಅಂತ ಇದ್ದೀರಿ? ನನ್ ಮನೆಗೆ ಬಂದು ನನ್ ವಸ್ತುನ ಕದ್ದು ಈಗ ನನ್ಗೆ ಆವಾಜ್ ಹಾಕ್ತಿದ್ಯಾ? ಹೌದು ಮತ್ತೆ, ಸುಮ್ಕೆ ಕಳ್ಳಿ ಅನ್ಬಿಟ್ರೆ ಅನ್ಸ್ಕೊಂಡ್ಬಿಟ್ಟೆನಾ? ಅದ್ಯಾಂಗ್ ಕಳ್ಳಿ ಅಂದ್ರಿ ನೀವು? ಹೇಗೆ ಅಂದ್ರೆ, ಈ ವಾಲೆಟ್ ನ ಕದ್ದಿದ್ದಕ್ಕೆ ನಿನ್ನ ಕಳ್ಳಿ ಅಂದೆ ಕಲಿಯುಗದ ಕರ್ಣಿ ಅಂತ ಹೇಳಿ ನಿನ್ ಕಾಲ್ ತೊಳೆದು ಪಾದ ಪೂಜೆ ಮಾಡ್ಬೇಕಿತ್ತ? ಅದು ಯಾರ ಜೊತೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಪಾರವ್ರೆ ನೀವೇ ಹೋಗಿ ಬಂದ್ರೆ? ನೋಡಿ ಜಾನಿ ಅವರೇ, ಮಧುರವ್ರು ನನ್ನ ಕಳ್ಳಿ ಅಂತ ಹೇಳಿ ಸಾನ ಅವಮಾನ ಮಾಡ್ಬಿಟ್ರು. ಪಾರವ್ರೆ ಏನ್ ಹೇಳ್ತಿದ್ದೀರಾ? ಮಧು ಯಾಕೆ ನಿಮ್ಮನ್ನ ಕಳ್ಳಿ ಅಂತ ಅವಮಾನ ಮಾಡ್ತಾಳೆ? ಕಳ್ರನ್ನ ಕಳ್ರು ಅಂತ ಹೇಳಿ ಅವಮಾನ ಮಾಡ್ದೆ, ಇನ್ನೇನ್ ಸನ್ಮಾನ ಮಾಡ್ಬೇಕಿತ್ತ? ಮಧು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಇಷ್ಟು ದಿನ ಮಳ್ಳಿ ತರ ಇದ್ದು ಈಗ ಕಳ್ಳಿ ಆಗಿದ್ದಾಳಲ್ಲ ಇವಳ ಬಗ್ಗೆ. ನೋಡಿ ಜಾನಿ ಅವರೇ, ಎಷ್ಟಿದ್ದ ನನ್ನ ಕಳ್ಳಿ ಕಳ್ಳಿ ಅಂತ ಹೇಳ್ತಾವ್ರೆ. ಮಧು ಪಾರವ್ರನ್ನ ಹೇಗ್ ಕಳ್ಳಿ ಅಂತೀಯ? ಹೇಗೆ ಅಂದ್ರೆ, ಇವಳು ಈ ವಾಲೆಟ್ ನ ಕದಿತಾ ಇರೋದನ್ನ ನನ್ ಕಣ್ಣಾರೆ ನೋಡಿದ್ದೀನಿ. ಸ್ಟಾಪ್ ಇಟ್ ಮಧು. ಪಾರು ಅವರು ನಮ್ಮ ಮನೆಗೆ ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ. ಯಾವತ್ತೂ ಕಳ್ತನ ಮಾಡದೇ ಇರೋರು ಇವತ್ತು ಯಾಕೆ ಮಾಡ್ತಾರೆ? ಗೌಡ್ರು ಖರ್ಚಿಗೆ ದುಡ್ಡು ಕೊಟ್ಟಿರಲ್ಲ, ಅದಕ್ಕೆ ಬಂದ್ ಕದ್ದಿರ್ತಾಳೆ. ಜಾನಿ ಅವರೇ, ಇಷ್ಟು ಅವಮಾನ ಆದ್ಮೇಲೆ ಸತ್ರು ನಾನು ಈ ಅಡ್ಡಿ ಕಾಲಿಡಕ್ಕಿಲ್ಲ. ಅಲ್ಲ ಪಾರವ್ರೆ ಮಧು ಏನೋ ತಲೆ ಕೆಟ್ಟಿ ರೀತಿ ಮಾತಾಡ್ತಾಳೆ ಅಂದ್ರೆ ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ? ತಲೆ ಕೆಟ್ಟಿದ್ರೆ ಕರ್ಕೊಂಡು ಹುಚ್ಚ ಆಸ್ಪತ್ರೆಗೆ ಸೇರಿಸಿ. ಅದನ್ ಬಿಟ್ಟು ಇನ್ನೊಂದ್ ಕಿತ್ತ ನನ್ನ ಕಳ್ಳಿ ಗಿಳ್ಳಿ ಅಂತ ಹೇಳಿದ್ರೆ ಕಲ್ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ. ಅಲ್ಲ ಪಾರವ್ರೆ ನನ್ ಮಾತು ಕೇಳಿ. ನೋಡ್ದೆ ಮಧು, ಪಾರವ್ರು ಎಷ್ಟು ಬೇಜಾರ್ ಮಾಡ್ಕೊಂಡು ಹೋದ್ರು ಅಂತ. ಜಾನಿ, ಅವಳು ಬೇಜಾರಾಗ್ಲಿ ಅಂತ ನನ್ ಕಳ್ಳಿ ಅಂತ ಹೇಳಿಲ್ಲ. ಪ್ರಾಮಿಸ್, ಅವಳು ನಮ್ಮ ಮನೆಗ್ ಬಂದು ಈ ವಾಲೆಟ್ ಕದಿತಾ ಇರೋದನ್ನ ನನ್ ಕಣ್ಣಾರೆ ನೋಡಿದೀನಿ. ಅವಳು ನಿಜವಾಗ್ಲೂ ಕಳ್ಳಿ ಆಗಿದ್ದಾಳೆ. ಮಧು, ಇನ್ನೊಂದ್ಸಲ ಪಾರವ್ರನ್ನ ಕಳ್ಳಿ ಅಂತ ಅಂದ್ರೆ ಅವ್ರು ಬಾಯಿ ಮಾತಲ್ಲಿ ತಲೆ ಮೇಲೆ ಕಲ್ಲೆತ್ತಾಕ್ತೀನಿ ಅಂತ ಹೇಳಿದಾರೆ. ನಾನು ನಿಜವಾಗ್ಲೂ ಎತ್ತಾಕ್ಬಿಡ್ತೀನಿ. ರಾಕಿ, ಬೇಗ ಒಂದ್ ದೊಡ್ಡ ಕಲ್ಲು ಎತ್ಕೊಂಡ್ ಬಾ. ಎಂತದಕ್ಕೆ ಮಧುರ ಬಾಬಿ? ನಿಮ್ ಜಾನಿ ಬಾಯ್ ತಲೆ ಮೇಲೆ ಹಾಕಕ್ಕೆ. ಐ ಲೈಕ್ ಇಟ್. ಕ್ಯಾಚ್. ಪಾರವ್ರೆ ಬೇಜಾರಾಯ್ತಾ? ಇಲ್ಲ, ಗೋಂದಿ ಪಾಯಸನ ಒಟ್ಟಿಗೆ ಮುಗ್ದಂಗಾಯ್ತು. ಕೋಪ ಮಾಡ್ಕೋಬೇಡಿ ಪಾರವ್ರೆ. ಮಧು ಯಾಕೆ ಆ ರೀತಿ ನಿಮ್ಮ ಮೇಲೆ ಅಪವಾದ ಹೊರಿಸಿದ್ಲು ಅನ್ನೋದೇ ನನ್ಗೆ ಇನ್ನೂ ಅರ್ಥ ಆಗಿಲ್ಲ. ನಿಮ್ಗೆ ಯಾನು ಅರ್ಥ ಆಗಲ್ಲ ಕಂಬುಡಿ. ನೀವ್ ಒಂಥರ ಮಳ್ಳ ಇದ್ದಂಗೆ. ಮಳ್ಳ ಮೇಣದ್ ಬತ್ತೆ ಯಾನು ಅಂತ ಕೇಳಿದ್ರೆ ತುದಿಗ್ ಬೆಂಕಿ ಇಟ್ಟು ಅಡಿಲಿ ಶಾಖ ಕೊಟ್ಟು ಕತ್ಲಲ್ಲಿ ಬಿಳಿ ಕಡ್ಡಿ ಅನ್ನಂತೆ ಅಂತ ಜಾತಿಗೆ ಸೇರ್ತಾವ್ ನೀವು. ವೈ ಪಾರವ್ರೆ, ಜಾನಿ ಅವ್ರಿಗೆ ಎಂತಕ ನಮ್ನಿ ಬೈತಿದ್ರಿ? ನೋಡಿ ಬಜ್ರಂಗಿ ಇನ್ಸ್ಪೆಕ್ಟ್ರೆ, ಇವ್ರ ಮುಂಚೂರಿನೇ ಮಧುರವ್ರು ನನ್ನ ಕಳ್ಳಿ ಅಂತ ಹೇಳಿದ್ರು. ಉದ್ದು ಬುದ್ಧಿ ಹೇಳದ್ ಬಿಟ್ಟು ಈಗ ನಂತವ ಬಂದು ನಂಗೆ ಯಾನು ಅರ್ಥ ಆಗಿಲ್ಲ ಅಂತ ನಂತವನೇ ನಸ್ಕುನಿ ಆಟ ಆಡ್ತಾವ್ರೆ. ನನಗೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಹಾಗೆ ಸುಂದ್ರಿ ಮೇಡಮ್ ಮಾತ್ ಮೇಲೂ ನಂಗೆ ನಂಬಿಕೆ ಇತ್ತು. ಅಂದ್ರೆ ನಾನ್ ಕಳ್ಳಿ ಅಂತಲೋ? ಛೇ ನಾ ಹಾಂಗೆ ಹೇಳ್ದಲ್ಲ ಮರ್ರೆ. ನಿಮಗೆ ಗೊತ್ತಿಲ್ಲದೆ ನೀವೆಲ್ಲೋ ತಗೊಂಡಿರ್ತೀರಿ. ಅದಕ್ಕೆ ಸುಂದ್ರಿ ಮೇಡಮ್ ಹತ್ರ ಒಂದ್ಸಲ ಸಾರಿ ಕೇಳ್ಬಿಡಿಯಲ್ಲ. ರೇ ಇನ್ಸ್ಪೆಕ್ಟ್ರೆ, ಪಾರವ್ರ ಬಗ್ಗೆ ಗೊತ್ತಿದ್ದು ಈ ರೀತಿ ಮಾತಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಇದು ನಾಚಿಕೆ ಪ್ರಶ್ನೆ ಅಲ್ಲ ಜಾನಿ ಅವ್ರೆ. ಅವಶ್ಯಕತೆ ಬಿದ್ದಾಗ ಎಂಥವ್ರು ಕಳ್ಳರಾತ್ರ ಅಂದೇಳಿ ಹೇಳ್ತಿದ್ದಿದೆ ಅಷ್ಟೇ. ಇವ್ರಿಬ್ರು ಯಾರ್ ಮಾತಾಡ್ತಾ ಇದ್ರು ಅದನ್ನ ಕೇಳಿಸ್ಕೊತಾ ಇದ್ದಿ. ಸುಳ್ಳು ಬೇಡ, ಸಿಗದಾಕ್ಬಿಡ್ತೀನಿ. ಬಜರಂಗಿ ಇನ್ಸ್ಪೆಕ್ಟರ್ ಪರ್ಸ್ ಕದಿತಿದೆಯಲ್ಲ, ನಿನ್ಗೇನು ಅನ್ಸಲ್ವಾ? ಅಯ್ಯ ಬ್ಯಾ. ನಾನು ಕಳ್ಳಿ ಅಲ್ಲ ಅನ್ಕಂಡು ಗ್ಯಾಪಲ್ಲಿ ನನ್ನ ಪರ್ಸೇ ಕದ್ರಿ ಅಲ್ಲ ಮರ್ರೆ. ಬಜರಂಗಿ ಇನ್ಸ್ಪೆಕ್ಟ್ರೆ, ಇವಳ ಸುಮ್ಮನೆ ಬಿಡಬಾರ್ದು, ನಾಲ್ಕು ಕಾಣಿಸ್ಬೇಕು. ಬಾವು ಮಾಯ್ಕರ್ ನಾನೆಗೂ ಆ
ಕೈನಲ್ಲಿ ಹೆಂಗ್ ಬಂತು ಅಂತಾನೆ ಗೊತ್ತಾಯ್ತಾ ಇಲ್ಲ. ನೀವು ಕದುದನ್ನ ಗೌಡ್ರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ನಾನು ಕಳ್ಳಿ ಅಲ್ಲ ಅಂದೇಳಿ ಹೇಳ್ತಿರಲ್ಲ, ಇದೇ ಕೆಲಸನ ಇವರಿಬ್ರೆಲ್ಲಾರು ಮಾಡಿದ್ರೆ ಸ್ಟೇಷನಿಗೆ ಎತ್ತಾಯ್ಕೊಂಡೋಗಿ ಮುಖದ ಮೇಲೆ ಹಲಸಿನ ಹಣ್ಣು ಕಡುಬು ಬರ್ಸ್ತೀವಿ. ಭದ್ರಂಗಿ ಇನ್ಸ್ಪೆಕ್ಟ್ರೆ, ಅವಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಅವಳಿಗೆ ಏನು ಮಾಡಬೇಡಿ. ಏಯ್ ಪಾರು, ನಿನ್ನಿಂದ ಆಡ್ತಾ ಇನ್ನು ನಾನು ಯಾರ್ಯಾರ ಕಾಲ ಏನೇನು ಅನ್ನಿಸ್ಕೋಬೇಕು, ಒಂದು ಕ್ಷಣ ನೀನು ನಮ್ಮ ಒಟ್ಟಿಲಿರ್ಬೇಡ, ಅಡ್ಡಿಂದ ಹಾಕ್ಕೊಯ್ತಾರು. ಈ ಗೌಡ್ರೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡ್ರಿ. ಆಯ್ತು, ಕ್ಷಮಿಸ್ತೀನಿ. ನಾಳೆ ದಿನ ಜನಗಳು ಕಳ್ಳಿನ ಅಟ್ಟಿಲಿಟ್ಕಣ ಅಂತ ಹೇಳ್ತಾರಲ್ಲ, ಆಗ ನೀವು ಬಂದರ್ಯಾ? ಬಾವು ಒತ್ತಾರೆಯಿಂದ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳ್ತಿದ್ರು. ಯಾಕೆ ನೀವೆಲ್ಲರೂ ನಂಗೆ ಹಿಂಗ್ ಅವಮಾನ ಮಾಡ್ತಾ ಇದ್ದಾರೆ? ಮಾಡದ್ನೆಲ್ಲ ಮಾಡ್ಬಿಟ್ಟು ಈಗ ತ್ಯಾಗಮಯಿ ನಾಟಗಾಡಿಯ ಅಟ್ಟಿ ಬಿಟ್ಟೋದ್ರು ಸರಿ, ಇಲ್ಲಾರು ನತ್ತಿ ಮೇಲೆ ಬಾರಿಸ್ಬಿಡ್ತೀನಿ. ಈ ಗೌಡ್ರೆ ಬನ್ರಿ ಇಲ್ಲಿ. ಒಂದ್ ನಿಮಿಷ ಬನ್ರಿ. ಯಾವತ್ತು ಕಳ್ತನ ಮಾಡದಿರೋ ಪಾರೋರು ಇವತ್ತು ಕಳ್ತನ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಲೆಗೆ ಏಟ್ ಬಿದ್ದಿರೋದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆ ಅಂತ ಆಯ್ತು. ಅದಂಗೆ ಹೇಳಿರಿ ಅಣ್ಣಪ್ಪನವ್ರೆ. ಕಳ್ತನ ಮಾಡಿ ಸಿಕ್ಕಾಕೊಂಡ್ರು ಏನು ಗೊತ್ತಿಲ್ಲದೆ ಇರೋ ಥರ ಇದ್ದಾರೆ. ಅವ್ರ ಮುಖದ ಮುಗ್ಧತೆ ನೋಡ್ತಾ ಇದ್ರೆ ಅವ್ರಿಗೂ ಈ ಕಳ್ತನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಅಣ್ಣಪ್ಪನವ್ರೆ, ಈಗ ಏನು ಮಾಡೋದು? ಈಗ ಡಾಕ್ಟ್ರನ್ನ ಕರೆಸಿ ಕೌನ್ಸಿಲಿಂಗ್ ಮಾಡಿಸೋಣ. ಆ ಡಾಕ್ಟ್ರಿಗೆ ಮೊಕ್ಕುಗುದ್ ಕಳಿಸ್ಬಿಟ್ಟಿನಲ್ಲ, ಪುನಃ ಕರೆದ್ರು ಬಂದಾರ? ಹೇಗಾದ್ರೂ ಮಾಡಿ ಕರ್ಕೊಂಡು ಬರಲೇಬೇಕು, ಇಲ್ಲ ಅಂದ್ರೆ ಪಾರೋರ್ ಜೊತೆ ನೀವು ಕಳ್ತನದ ಕೇಸಲ್ಲಿ ಜೈಲ್ ಸೇರ್ಬೇಕಾಗತ್ತೆ. ಅವ್ರು ಅನ್ನಿಸ್ತಾರೆ.